ಶಿಗ್ಗಾವಿಯ ಹನುಮಾನ ದೇವಸ್ಥಾನದಲ್ಲಿ ಅನ್ಯ ಕೋಮಿನ ವ್ಯಕ್ತಿಯೋರ್ವ ಪ್ರಜ್ಞಾಪೂರ್ವಕವಾಗಿ ಮೂತ್ರ ವಿಸರ್ಜನೆ ಮಾಡಿದ್ದು ಅವನು ಕೋಮು ಗಲಭೆಯನ್ನ ಸೃಷ್ಟಿಸುವ ಕೆಲಸವನ್ನ ಮಾಡುತ್ತಿದ್ದು ಪೊಲೀಸರು ಅವನ ವಿರುದ್ಧ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಕರೆದಿರುವ ಶಿಗ್ಗಾವಿ ಬಂದ್ಗೆ ಎಲ್ಲ ಕೋಮಿನವರು ಬೆಂಬಲ ನೀಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಮನವಿಯನ್ನ ಮಾಡಿದರು. ಆ ಹಿನ್ನೆಲೆಯಲ್ಲಿ ನಮ್ಮ ಬಂದಿರುವಂಥದ್ದು ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾಡಳಿತದ ವಿರುದ್ಧ, ಯಾವುದೇ ಇನ್ನೊಂದು ಕೋಮಿನ ವಿರುದ್ಧ ಅಲ್ಲ, ಎಲ್ಲ ಕೋಮಿನವರು ಇದಕ್ಕೆ ಸಹಕಾರವನ್ನು ಕೊಡಬೇಕು ಮತ್ತು ಎಲ್ಲರೂ ಕೂಡ ಸ್ವಯಂ ಪ್ರೇರಿತ ಬಂದನ್ನು ಆಚರಣೆ ಮಾಡಬೇಕು ಅಂತ ಕರೆಯನ್ನು ನಾನು ಹಬ್ಬದ ದಿನ ಬಂದ್ಗೆ ಅವಕಾಶ ಕೊಡಲ್ಲ ನಾವು ಅಂತ ಹೇಳ್ತಾರೆ. ಪೊಲೀಸ್ ಇಲಾಖೆಯವರು ಹೇಳ್ತಾ ಇದ್ದಾರೆ ಹಬ್ಬದ ದಿನ ಸೂಕ್ತ ಅಲ್ಲ ಅಂತಾರೆ. ಈಗ ಜನ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದ್ರೆ ಏನು ಮಾಡ್ತಾರೆ? ಜನ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದ್ರೆ ಏನು ಮಾಡ್ತಾರೆ? ಆದ್ರಿಂದ ಕಾನೂನು ಕ್ರಮ ನೋಡ್ರಿ, ಅವ್ರು ಈ ಥರ ಎಲ್ಲ ಚಾಲೆಂಜ್ ಮಾಡಿದ್ರೆ ಮತ್ತೆ ಬೇರೆ ಮಾಡಬೇಕು. ಕಾನೂನು ಕ್ರಮ ತೊಗೊಂತೀವಿ ಅಂತ ಹೇಳ್ತಾರೆ. ಕಾನೂನು ಕ್ರಮ ತೆಗೆದುಕೊಳ್ಳಲ್ಲ. ಅದೇನು ಹೊಸದಾಗಿನ ಯಾರ ಮೇಲೆ ಕಾನೂನು ಕ್ರಮ ತೆಗೆದುಕೋಬೇಕು ಅವ್ರ ಮೇಲೆ ತೊಗೊಳ್ಳಲ್ಲ. ಓಪನ್ ಆಗಿ ಡೇ ಲೈಟಲ್ಲಿ ಸ್ಪೀಟು ಓಸಿ ನಡೀತಿದೆ. ಒಂದು ದಿವಸ ಒಬ್ಬರನ್ನ ಹಿಡಿದಿದ್ರೆ ಎಸ್ ಪಿ ಅವ್ರಿಗೆ ಎಷ್ಟೊತ್ತು ಹೇಳಿದ್ದೀನಿ ನಾನು, ಸುಮ್ಮನೆ ಒಂದು ಸ್ಕ್ವಾಡ್ ಮಾಡಿದ್ರೆ ಎಲ್ಲಿದೆ ಸ್ಕ್ವಾಡ್? ಏನು ಕೆಲಸ ಮಾಡ್ತಾಯಿದ್ದೆ? ಬರೀ ನಂಬರ್ 2 ದಂಧೆ ನಡೆದವು. ಎಲ್ಲಿ ಬೇಕಲ್ಲ, ಈ ಕ್ಷೇತ್ರದಲ್ಲಿ ಹೆಚ್ಚು ಕ್ಲಬ್ಗಳು ಅತಿ ಹೆಚ್ಚು. ಸರಾಸರಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ಕ್ಲಬ್ ಇದೆ. ಶಾಸಕರು ತಟಸ್ಥವಾಗಿ ಉಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಯಾರು ಅವ್ರಿಗೆ ಹೇಳೋಕ್ಕೆ? ಅವ್ರಿಗೆ ನನಗೆ ಸಂಬಂಧ ಇಲ್ಲ. ನನಗೆ ಇವತ್ತು ನೇರವಾಗಿ ಸರ್ಕಾರ ಕೇಳೋನು, ಜಿಲ್ಲಾಡಳಿತ ಕೇಳೋನು, ಎಸ್ ಪಿ ಕೇಳೋನು, ಅಡಿಷನಲ್ ಎಸ್ ಪಿ ಕೇಳೋನು. ಪಟ್ಟಣದ ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲಿರುವ ಹನುಮಾನ್ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆಯುಂಟು ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇಂದು ಅತ್ಯಂತ ಹೇಯ ಕೃತ್ಯ, ಕ್ಷಮಿಸಲಾರದಂತಹ ಕೃತ್ಯ. ಹನುಮಾನ್ ರಸ್ತೆಗಿಂತ ಎತ್ತರದಲ್ಲಿದೆ, ಅಲ್ಲಿ ಗೇಟ್ ಇದೆ. ಗೇಟ್ ತೆಗೆದು ಒಳಗೆ ಬಂದು ಸ್ಥಾಪಿತವಾಗಿರುವ ಹನುಮಾನ್ ದೇವರ ದೇವಸ್ಥಾನದಲ್ಲಿ ಒಳಗೆ ಬಂದು ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಆತ ಕುಡಿತ ಮತ್ತಿನಲ್ಲಿ ಇದ್ದಾನೆ ಎಂದು ಅನಿಸುವುದಿಲ್ಲ. ಆತ ಪ್ರಜ್ಞಾಪೂರ್ವಕವಾಗಿಯೇ ಮಾಡಿದ್ದಾನೆ. ಕುಡುಕರು ನಿಂತಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾರೆ. ಪೊಲೀಸರು ಈ ಪ್ರಕರಣವನ್ನ ತಿಳಿಗೊಳಿಸಲು ಮಾಡಲು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಗಂಭೀರ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು. ಯಾರಿಗೂ ಕಾನೂನು ಭಯನೇ ಇಲ್ಲ. ಎಲ್ಲರೂ ಕಾನೂನು ಕೈ ತೆಗೆದುಕೊಂಡು ಅವ್ರಿಗೂ ಏನು ಶಿಕ್ಷೆ ಆಗಿಲ್ಲ, ಇವ್ರಿಗೂ ಏನು ಶಿಕ್ಷೆ ಆಗಿಲ್ಲ. ಇಂಥ ಹಲವಾರು ಪ್ರಕರಣಗಳಾಗಿದ್ದಾವೆ. ಕೆಲವು ಬೆಳಕಿಗೆ ಬಂದವು, ಕೆಲವು ಬೆಳಕಿಗೆ ಬಂದಿಲ್ಲ. ಇದು ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ನಡೆದಿದೆ. ಈಗಾಗಲೇ ನಾವು ಮೊನ್ನೆ ದೊಡ್ಡ ಮೆರವಣಿಗೆ ಮಾಡಿದ್ವಿ ಇದರ ಸಲುವಾಗಿ. ಅನಗಲಲ್ಲಿ ನಡೆದಿದೆ, ಹಿರೇಕೆರೂರಲ್ಲಿ ನಡೆದಿದೆ, ಹಾವೇರಿಯಲ್ಲಿ ನಡೆದಿದೆ, ಇಲ್ಲಿ ನಡೆದಿದೆ. ರಾಣೆಬೆನ್ನೂರಲ್ಲಿ ಈ ಹೌಸ್ ಲಾಟರ್ ಹೌಸ್ಗಳಿಗೆ ವಿರೋಧ ಮಾಡಿದಾಗ ಬಜರಂಗ ಹುಡುಗರನ್ನ ಹಿಡಿದು ಕೇಸ್ ಹಾಕಿದ್ರು. ಪೊಲೀಸರು ಕೇಸ್ ಹಾಕುವಂಥ ಹೆದರಿಕೆಯನ್ನು ಯಾರು ಇವರು ಮಾಡಿರೋ ಕೃತ್ಯಕ್ಕೆ ಒಳಗಾಗಿದ್ದಾರೆ ವಿಕ್ಟಿಮ್ಸು, ಅವ್ರ ಮೇಲೇ ಕೇಸ್ ಹಾಕುವಂಥ ಪ್ರಯತ್ನಗಳು ಮಾಡ್ತಾರೆ. ಅವತ್ತು ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ನ ಹುಡುಗರೆಲ್ಲರೂ ಜಾಗೃತ ಆಗ್ತಿರಲಿಲ್ಲ. ಅವ್ರು ಜಾಗೃತ ಆಗಿ ಎಲ್ಲ ಮಾಡಿ ಪೊಲೀಸ್ ಸ್ಟೇಷನ್ಗೆ ಅವತ್ತು ರಾತ್ರಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ್ಯಕ್ಷನ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಪೊಲೀಸರು ಕೂಡಲೇ ಆ್ಯಕ್ಷನ್ ಮಾಡಿದ್ದು ನಾನು ಒಪ್ಕೊಳ್ತೀನಿ. ಆದರೆ ಈ ಥರದ ವಾತಾವರಣ ನಿರ್ಮಾಣ ಆದಾಗ ಏನೂ ಮಾಡೋದಲ್ಲ. ಮತ್ತು ನನಗೆ ಇನ್ನೊಂದು ಸುದ್ದಿ ಕೇಳಲ್ಪಟ್ಟೆ, ಅವನು ಹನಗಲ್ ತಾಲೂಕು ಆಡೂರು. ಆದರೆ ಇಲ್ಲಿ ಅವನು ಪಟ್ಟ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಶಾಸಕರು ಅವನಿಗೆ ಇಲ್ಲಿ ಪಟ್ಟ ಕೊಟ್ಟಿದ್ದಾರೆ. ಆ ಪಟ್ಟ ಕೊಟ್ಟಿದ್ದಕ್ಕಾಗಿ ನನ್ನ ರಿಟರ್ನ್ ಗಿಫ್ಟು ಅಂತ ನಂತೆ ಬರ್ತ್ಡೇ ರಿಟರ್ನ್ ಗಿಫ್ಟು, ನನಗೆ ಪಟ್ಟ ಕೊಟ್ಟಿರೋದಕ್ಕೆ ನಾನು ರಿಟರ್ನ್ ಗಿಫ್ಟು ಅಂತ ಹೇಳ್ತಾನೆ. ಇಷ್ಟು ಹೇಳಬೇಕಾದ್ರೆ ಅವನು ಪ್ರಜ್ಞೆ ಇರದೇನೆ ಹೇಳ್ತಾನೆ. ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ. ಕೋಮು ಗಲಭೆಯನ್ನು ಸೃಷ್ಟಿ ಮಾಡಲು ಮಾಡಿದ್ದಾನೆ. ಶಾಂತಿ ಕೆಡಲು ಮಾಡಿದ್ದಾನೆ. ಶಿಗ್ಗಾಂವ್ ಸಾವನೂರು ಕಳೆದ 20 ವರ್ಷದಿಂದ ಯಾವುದೇ ಕೋಮು ಗಲಭೆ ಇಲ್ಲ. ಶಾಂತಿ ಸುವ್ಯವಸ್ಥೆಯಿಂದ ನಾವು ಎಲ್ಲ ಬಗೆಹರಿಸುತ್ತೇವೆ. ಎಂದೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಶಕ್ತಿಗಳಿಗೆ ಕುಮ್ಮಕ್ಕ ಕೊಟ್ಟು ಅವ್ರು ಏನು ಬೇಕಾದ್ದು ಮಾಡಿದ್ರು ನಡೀತೈತೆ ಅನ್ನುವಂಥ ಮಾತಾಡ್ತಾರೆ. ಅವ್ನು ಹೇಳಿದಂತೆ ಯಾರೇನು ಮಾಡ್ತಾರೆ ನಾನು ನೋಡ್ಕೊಡ್ತೀನಿ,
फिर लोग क्या करते देखता हूँ। ಹಾವೇರಿ ಜಿಲ್ಲಾಡಳಿತ ಬಂದ್ಗೆ ಅವಕಾಶ ನೀಡುವುದಿಲ್ಲ ಎಂಬ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಇಲ್ಲಿ ನಮ್ಮ ನಡುವೆ ವ್ಯತ್ಯಾಸವಿಲ್ಲ, ಅಪರಾಧಿಗಳಿಗೆ ಭಯವಿಲ್ಲ, ಹಳ್ಳಿಗಳಲ್ಲಿ ಸ್ಪಿಟ್ ಓಸಿ ಆಡುತ್ತಿದ್ದಾರೆ, ಎಲ್ಲ ಕಡೆ ಡ್ರಗ್ಸ್ ಇದೆ, ನಮ್ಮ ಹೋರಾಟ ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ, ಆದ್ದರಿಂದ ಎಲ್ಲ ಕೋಮಿನವರು ಬೆಂಬಲವನ್ನ ಕೊಡಬೇಕು, ಜನರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದರೆ ಜಿಲ್ಲಾಡಳಿತ ಏನು ಮಾಡುತ್ತದೆ ಎಂದು ಪ್ರಶ್ನಿಸಿದರು. ಇದು ಅತ್ಯಂತ ಹೇಯ ಕೃತ್ಯ, ಶ್ರಮಿಸಲಾರದಿರುವಂಥ ಕೃತ್ಯ. ಎಷ್ಟು ಉದ್ದಡತನ ಇರ್ಬೋದು. ಇದು ಎತ್ತರ ಸ್ಥಳದಲ್ಲಿದೆ, ರಸ್ತೆಗಿಂತ ಎತ್ತರ ಸ್ಥಳದಲ್ಲಿದೆ. ಎತ್ತರ ಸ್ಥಳದಲ್ಲಿ ಗೇಟ್ ಇದೆ. ಆ ಎತ್ತರ ಸ್ಥಳದಲ್ಲಿ ಗೇಟ್ ತೆಗೆದು ಒಳಗಡೆ ಬಂದು ಅದು ಸ್ಥಾಪಿತವಾಗಿರುವಂಥ ಹನುಮಂತ ದೇವರ ಎದುರುಗಡೆ ಬಂದು ಮೂತ್ರ ವಿಸರ್ಜನೆ ಮಾಡ್ತಾರೆ. ಅದು ಯಾರೋ ಕೂಗಿದ್ರು ಅಂಥೇಳಿ ಹೊರಗಡೆ ಮೂತ್ರ ವಿಸರ್ಜನೆ ಅಲ್ಲಿಂದ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ತಾರೆ. ಇಲ್ಲಿದ್ರೆ ದೇವ್ರ ಮೇಲಿನ ಮೂತ್ರ ವಿಸರ್ಜನೆ ಮಾಡ್ತಿದ್ರು. ಮತ್ತು ಇದು ಕೂಡದ ಮತ್ತಿನಲ್ಲಿದ್ದಾರೆ ಅಂತ ನನಗೆ ನಂಗೆ ಅನಿಸ್ತಾ ಇಲ್ಲ. ಅವನು ಪ್ರಜ್ಞಾಪೂರ್ವಕವಾಗಿ ಇದನ್ನು ಮಾಡಿದ್ದಾನೆ. ಇಲ್ಲಿದ್ರೆ ಯಾರು ಕುಡಿದವ್ರು ಇಷ್ಟು ತ್ರಾಸು ತೊಗೊಂಡು ಮೇಲೆ ಹತ್ತಿ ಮೂತ್ರ ವಿಸರ್ಜನೆ ಮಾಡಲ್ಲ, ಅವ್ರು ನಿಂತಲ್ಲೇ ಕುಂತಲ್ಲೇ ಮಾಡ್ತಾರೆ. ಇದು ಸಾಮಾನ್ಯ ಜ್ಞಾನ. ಆದ್ದರಿಂದ ಪೊಲೀಸರು ಇದನ್ನು ಭಾಳ ಪ್ರಕರಣವನ್ನು ಅತ್ಯಂತ ಸಾಫ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಸತ್ಯ ಹೊರಬರಬೇಕಾದ್ರೆ ಒಂದು ದೊಡ್ಡ ಪ್ರಮಾಣದ ತನಿಖೆ ಆಗುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಇದು ಒಂದೇ ಪ್ರಕರಣವನ್ನು ಪ್ರತ್ಯೇಕವಾಗಿ ನಾವು ನೋಡೋಕ್ಕಾಗಲ್ಲ. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇಂಥ ಹಲವಾರು ಪ್ರಕರಣಗಳಾಗ್ತವೆ. ಇಲ್ಲೇ ಒಂದು 100 ಮೀಟರ್ ಅಡಿಯಲ್ಲಿ ಆಡೆ ಹಗಲು ಮರ್ಡರ್ ಆಯಿತು. ಡ್ರಗ್ಸ್ ತೊಗೊಂಡು ಹುಡುಗರು ಮರ್ಡರ್ ಆಯಿತು. ಅವ್ರು ಇವತ್ತು ಎಲ್ಲರೂ ಕೂಡ ಅದನ್ನು ಒತ್ತಡ ಮಾಡಿ ರಾಜಿ ಮಾಡ್ತಾರೆ. ಮರ್ಡರ್ ಮಾಡಿಸ್ಕೊಂಡಂಥ ಕುಟುಂಬಗಳ ಮೇಲೆ ದೊಡ್ಡ ಒತ್ತಡ ಇದಿರುವಂಥ ವಾತಾವರಣ ಇದೆ. ಅಲ್ಲಿ ಸವಣೂರಿನಲ್ಲಿ ಒಬ್ಬ ಶಿಕ್ಷಕನನ್ನು ಬಟ್ಟೆ ತೆಗೆದು ಮೆರವಣಿಗೆ ಮಾಡಿ ಒಂದು ಹೊಡೆದು ಪೊಲೀಸ್ ಸ್ಟೇಷನ್ಗೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರಪಾಕ್ಷಪ್ಪ ಬಳ್ಳಾರಿ, ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಹರ್ವಿ, ಶಿವಾನಂದ ಮ್ಯಾಗೇರಿ, ಶಿವಪ್ರಸಾದ್ ಸುರಗಿಮಠ, ನರಹರಿ ಕಟ್ಟಿ, ಶ್ರೀಕಾಂತ್ ಬುಳ್ಳಕ್ಕನವರ್, ದಯಾನಂದ ಅಕ್ಕಿ, ಗುರುರಾಜ್ ಹೊನ್ನಣ್ಣವರ್, ಜಯಶ್ರೀ ಎಲಿಗಾರ್ ಮತ್ತು ಸತೀಶ್ ಬಳಿಗಾರ್, ಸಂಜೀವ ಬಾರಿಗಿಡದ, ಶಿವು ಪಾಟಿಗಟ್ಟಿ, ಮುಖಂಡರು, ಕಾರ್ಯಕರ್ತರು ಮತ್ತು ದೇವಸ್ಥಾನದ ಕಮಿಟಿಯ ಸದಸ್ಯರು ಹಾಗೂ ಟಿಂಪೋ ಟ್ಯಾಕ್ಸಿ ಮಾಲೀಕರು, ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.